ನೋಡಿ, ಈ ಒಂದು ಬಾಟಲಿಯನ್ನ ನಾವು ಒಂದು ಬಾರಿ ಆದ್ರೂ ಬಳಸಿರ್ತೀವಲ್ವಾ, ಇದರ ನೀರು ಖಾಲಿ ಆದ ನಂತರ ನಾವು ಬೇರೆ ನೀರನ್ನು ಇದಕ್ಕೆ ತುಂಬಿಸಿ ಕಾಲೇಜಿಗೆ, ಅದೇ ರೀತಿ ಆಫೀಸ್ಗೆ ಅಂತ ಮತ್ತು ಮನೆಯಲ್ಲೂ ಕೂಡ ಬಳಸ್ತೀವಲ್ವಾ. ಆದ್ರೆ ಇದರ ಕೆಳಗೆ ಅಥವಾ ಈ ಒಂದು ಲೇಬಲ್ ನ ಮೇಲೆ ಬರೆದಿರುವಂತಹ ಚಿಕ್ಕದಾಗಿ ಬರೆದಿರುವಂತಹ ಆ ಒಂದು ಲೈನ್ ಅನ್ನು ನೀವು ಗಮನಿಸಿದ್ರ? ಖಂಡಿತ ತುಂಬಾ ಜನ ಗಮನಿಸಿರ್ಲಿಕ್ಕಿಲ್ಲ. ಹೌದು ವೀಕ್ಷಕರೇ, ಇವತ್ತು ಅದೆಷ್ಟೊಂದು ಪ್ಲಾಸ್ಟಿಕ್ ಬಾಟಲಿ ಕಂಪನಿಗಳು ಈ ತರ ಚಿಕ್ಕದಾಗಿ ಬರೆದಿರ್ತಾರೆ, ಕ್ರಶ್ ದಿ ಬಾಟಲ್ ಆಫ್ಟರ್ ದಿ ಯೂಸ್ ಅಂತ. ಹೀಗಂದ್ರೆ ಏನ್ ಗೊತ್ತಾ, ನೀವು ಒಂದ್ಸತಿ ಈ ಒಂದು ನೀರನ್ನು ಕುಡಿದ ನಂತರ ಈ ಒಂದು ಬಾಟಲ್ ಈ ತರ ಹಿಸಿಕು ನೇರವಾಗಿ ಕಸ ತೊಟ್ಟಿಗೆ ಎಸೆದು ಬಿಡಿ ಅಂತ ವೀಕ್ಷಕರೇ. ಇದಕ್ಕೆ ಕಾರಣ ಏನ್ ಗೊತ್ತಾಗಿರ್ಬೋದಾ? ಮುಖ್ಯವಾಗಿ ಆ ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನಿಂದ ಮಾಡಲಾಗಿರುತ್ತೆ. ಸೊ ಹಾಗಿರುವಾಗ ನೀವೇನಾದ್ರೂ ಮತ್ತೆ ಅದೇ ಬಾಟಲ್ ನಲ್ಲಿ ನೀರು ತುಂಬಿಸಿ ಕುಡಿದ್ರೆ ನಿಜಕ್ಕೂ ಕೂಡ ಅದರಲ್ಲಿರುವಂತಹ ಅಪಾಯಕಾರಿ ಕೆಮಿಕಲ್ಗಳು ನಿಮ್ಮ ದೇಹಕ್ಕೆ ಸೇರುತ್ತೆ. ನಂತರದಲ್ಲಿ ನಮಗೆ ಮಾರಣಾಂತಿಕ ಕಾಯಿಲೆಗಳ ಜೊತೆಗೆ ದೊಡ್ಡ ದೊಡ್ಡ ರೋಗಗಳಾದಂತಹ ಕ್ಯಾನ್ಸರ್ ಗಳಂತಹ ರೋಗಗಳು ಕೂಡ ತುತ್ತಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗಾಗಿ ನಿಮ್ಮಲ್ಲಿ ನಾನು ಕೇಳೋದು, ಇವತ್ತು ನಾವು ಕಂಜೂಸ್ ಮಾಡ್ಕೊಂಡು ಉಳಿಸುವಂತಹ ಹಣ ಮುಖ್ಯವಾ ಅಥವಾ ನಿಮ್ಮ ಆರೋಗ್ಯ ಮುಖ್ಯವಾ? ಸೊ ಇದನ್ನು ಜಸ್ಟ್ ಒಂದು ಕಮೆಂಟ್ಸ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ನೀವು ಮಾಡುವಂತಹ ಒಂದೊಂದು ಶೇರ್ ಕೂಡ ಇನ್ನೊಬ್ಬನ ಜೀವವನ್ನು ಉಳಿಸಬಹುದು.